ಭಾರತಿ ತಮ್ಮ ಎಲ್ಲ ಮಾಧ್ಯಮಗಳಲ್ಲಿ ಭಾಳ ಹಿಂದೆ ಈ ಸ್ಯಾಂಟ್ರೋ ರವಿದೊಂದು ಕೇಸ್ ಬಂತು. ಸ್ಯಾಂಟ್ರೋ ರವಿದು ಕುಮಾರಕೃಪಾನಲ್ಲಿ ಕೇಸ್ ಬಂತು. ಅದರೊಳಗಡೆ ಆನಂದ್ ಸಿಂಗ್ ಅವರು ಆ ಟೈಮ್ನಲ್ಲಿ 2023 ಒಳಗಡೆ ಆನಂದ್ ಸಿಂಗ್ ಅವರಿದ್ದರು. ಅದರೊಳಗಡೆ ಯಾರು ಕಂಪ್ಲೀಟ್ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಅಲ್ಲಿ ದೇವರಾಜ್ ಅನ್ನೋರನ್ನ ಕಂಪ್ಲೀಟ್ ಕೆಲಸದಿಂದ ಕಿತ್ತಾಕಿದ್ದೀನಿ ಅಂತ ಅನೌನ್ಸ್ ಮಾಡ್ತಾರೆ. ದೇವರಾಜ್ ಏನಂದರೆ ಓನ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯಿ, ಅವನು ತೆಗೆದಿಲ್ಲ. ಹೇಗೆ ಏಕೆಂದರೆ ಮಾಧ್ಯಮಗಳಿಗೂ ಹೇಗೆ ಕಣ್ಣು ಮರೆಸ್ತಾರೆ ಅಂತ ಅವನು ತೆಗೆದಿಲ್ಲ. ಅವರೇ ಕಂಟಿನ್ಯೂ ಆಗಿ ಈಗೇನಾಗಿದೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇವರಾಜ್ನ ಪ್ರಮೋಷನ್ ಮಾಡಿ ಕಂಪ್ಲೀಟು ಇಡೀ ರಾಜ್ಯದ ಇನ್ಚಾರ್ಜ್ ಕೊಟ್ಟಿದ್ದಾರೆ ಎಲ್ಲ ಹೋಟೆಲ್ಸ್ನ. ಸರ್, ಒಂದು KSTDC ಸಂಸ್ಥೆ ಒಳಗಡೆ ಇದೇನು ಹೆಂಗೆ ನಡೀತಾ ಇದೆ ಅಂತ ನಮ್ಗೆ ಹೇಳಬೇಕಾದ್ರೆ, KSTDC ಸಂಸ್ಥೆಯಲ್ಲಿ 26 ಹೋಟ್ಲುಗಳಿದೆ. 2 ಹೋಟ್ಲು ಔಟ್ಸೈಡ್ ದಿ ಸ್ಟೇಟ್ ಇದೆ. ಒಂದು ಊಟಿ ಒಂದಿದೆ, ಇನ್ನೊಂದು ಕಂಪ್ಲೀಟು ಡೆಲ್ಲಿನಲ್ಲಿದೆ. ಕರ್ನಾಟಕ ಭವನವನ್ನು ಸಹ ನಮ್ಮ ಒಂದು 3ನೇ ಕರ್ನಾಟಕ ಭವನವನ್ನು ಸಹ KSTDC ಕಂಟ್ರೋಲ್ ಇದೆ. ಈಗ ನಿನ್ನೆ ಶಾರ್ಟ್ಲಿ ಒಂದು ಇನಾಗ್ರೇಷನ್ ಆಗ್ತದೆ. ತಿರುಪತಿನಲ್ಲೂ ಸಹ ನಮಗೆ ಕಂಪ್ಲೀಟು ಹ್ಯಾಂಡ್ ಓವರ್ ಮಾಡ್ತಾ ಇದೆ. ಇದು ಟೋಟಲ್ ಆಗಿ ಅಂದರೆ ಎಲ್ಲ ಒಳ್ಳೆ ಕ್ಷೇತ್ರ, ಒಳ್ಳೆ ಜಾಗದಲ್ಲಿ ಇರ್ತಕ್ಕ ಹೋಟೆಲ್. ಇವತ್ತು ಇಡೀ ರಾಜ್ಯದೊಳಗಡೆ ಈ 26 ಹೋಟ್ಲುಗಳು ಮತ್ತು ಟ್ರಾನ್ಸ್ಪೋರ್ಟ್ನಲ್ಲಿ 36 ಕಂಪ್ಲೀಟ್ ಬಸ್ಸಸ್ ಇದೆ. ಅದಲ್ಲದೆ ನಮ್ಮಲ್ಲಿ ಇದರಲ್ಲಿ ಏನು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲೂ ಸಹ 36 ಕಂಪ್ಲೀಟು ಇವಿವೆ ಬಸ್ಸಸ್ ಇದೆ. ಅಂದರೆ ಪಾರ್ಕ್ಗೆ ನಿಮ್ಗೆ ಒಳಗಡೆ ಲೈನ್ ಸಫಾರಿ ತೋರಿಸ್ಕೊಂಡು ಬರಲಿಕ್ಕೆ. ಪರ್ಮನೆಂಟ್ ವರ್ಕರ್ಸ್ ಇರ್ತಕ್ಕಂಥ ಕೇವಲ 103 ಜನ. ಕಾಂಟ್ರಾಕ್ಟ್ ಲೇಬರ್ಸು ಕಂಪ್ಲೀಟ್, ಏಕೆಂದರೆ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆಂದರೆ ನಾನು ಕಾರ್ಮಿಕ ಮುಖಂಡನಾಗಿ ಇಷ್ಟು ವರ್ಷದ ಕೆಲಸ ಮಾಡಿದೆ. ಕಾಂಟ್ರಾಕ್ಟ್ ಲೇಬರ್ ಅಂತ 480 ಜನ ಅಂತ ಮಾಡಿದ್ದಾರೆ. ಔಟ್ಸೋರ್ಸ್ ಅಂತ 550 ಜನ ಇದ್ದಾರೆ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಅ ಕಾಂಟ್ರಾಕ್ಟ್ ಲೇಬರ್ ಅಂಡ್ ಔಟ್ಸೋರ್ಸ್ ಎಂಪ್ಲಾಯ್. ಇಬ್ಬರದ್ದು ಸೇಮ್ ನೇಚರ್. ಯಾಕೆಂದರೆ ಇವತ್ತೇನು ಗೊತ್ತಾಗಿದೆಯಾ, ಅದು ಕರೆದಿದ್ದಾರೆ. ಇದರೊಳಗಡೆ ಎಲ್ಲ ಹೋಟೆಲ್ಗಳಲ್ಲಿ 26 ಹೋಟೆಲ್ಗಳಲ್ಲಿ ಕೇವಲ 6 ಹೋಟೆಲ್ನಲ್ಲಿ ಮಾತ್ರ ಪರ್ಮನೆಂಟ್ ವರ್ಕರ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೆಲ್ಲ ಕಾಂಟ್ರಾಕ್ಟ್ ಲೇಬರ್ಸ್. ಈ ಹೋಟೆಲ್ ಇನ್ಚಾರ್ಜನ್ನು ಕಂಪ್ಲೀಟ್ ಏನು ಮಾಡಿದ್ದಾರೆ, ಈ ಕುಮಾರಕೃಪಾನಲ್ಲೂ ಸಹ ಮೇಂಟೈನ್ ಮಾಡ್ತಕ್ಕವರು ಕಾಂಟ್ರಾಕ್ಟ್ ಲೇಬರ್. ಪರ್ಮನೆಂಟ್ ವರ್ಕರ್ಸ್ನ ಅಕೌಂಟಬಿಲಿಟಿ ಇಲ್ಲದೇ ಇದ್ರೂ ಅವ್ರನ್ನ ಕಂಪ್ಲೀಟು ಇಟ್ಕೊಂಡಿದ್ದಾರೆ. ಈಗ ದೇವರಾಜನ ಸ್ಯಾಂಟ್ರೋ ಕೇಸ್ದು ಅವಾಗ ಎಷ್ಟು ಸೆನ್ಸೇಷನ್ ಆಯಿತು ಮಾಧ್ಯಮಗಳಲ್ಲಿ ಅಂತಂದರೆ ಅಷ್ಟು ಸೆನ್ಸೇಷನ್ ಆಯಿತು. ಅಲ್ಲಿ ಒಂದು ದಂಧೆ ನಡೀತಾ ಇದೆ. ಆ ದಂಧೆ ನಡೆಯೋದ್ರ ಬಗ್ಗೆ ಕಂಪ್ಲೀಟು ಸರ್ಕಾರ ಗಮನ ಹರಿಸ್ಬೇಕು ಅಂತ ಅಂದ್ರೆ ಆಗ ಕಾಂಗ್ರೆಸ್ನವರು BJPಯವರು ಇಬ್ಬರೂ ಅಪೋಸ್ ಮಾಡೋದ್ರ ಬಗೆಗೆ ಆ ಕ್ರಮ ತಗೊಳ್ಳಿ ಅಂತ ಆನಂದ್ ಸಿಂಗ್ ಅವರು ಅನೌನ್ಸ್ ಮಾಡಿದ್ರು. ಅವನೇನು ದೇವರಾಜ್ ಅಂತ ಇನ್ವಾಲ್ವ್ ಆಗಿ ಮಾಡಿಲ್ಲ. ಆದರೆ ಇಲ್ಲಿವರೆಗೂ ಸಹ ದೇವರಾಜನ ಕೆಲಸದಿಂದ ತಂದಿಲ್ಲ. ಅವನೇನೇನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಇದ್ರೊಳಗಡೆ ಹಾಕಿದ್ದೆ. ಅವನು ಎಷ್ಟು ಮಟ್ಟಿಗೆ ಅಂತಂದರೆ ಕಾಂಟ್ರಾಕ್ಟ್ ಲೇಬರ್, ಅವನು ಇಸ್ ನಾಟ್ ಎ ಪರ್ಮನೆಂಟ್ ವರ್ಕರ್ನ ಇದ್ರೂ ಸಹ ಅವ್ರಿಗೆ ಕಂಪ್ಲೀಟು ಪ್ರಮೋಷನ್ ಕೊಟ್ಟು ಅವ್ರನ್ನ ಅಲ್ಲಿ ಎಂಗೇಜ್ ಮಾಡಿಲ್ಲ. ಸೊ ಈ ಪರಿಸ್ಥಿತಿ ಒಳಗಡೆ ಒಂದು ಕಡೆ ಈಗಾಗಲೇ ನಾನು 4-5 ಲೆಟರ್ಗಳು ಸಂಬಂಧಪಟ್ಟ ಸಚಿವರಿಗೂ ಬರದೆ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಬರದೆ, ಯಾವ ವ್ಯವಸ್ಥೆ ಇದೆ ಅಂತಂದರೆ ಭ್ರಷ್ಟಾಚಾರ ಯಾರು ನಡೆಸ್ತಾರೋ ಅವ್ರಿಗೆ ಸ್ಕೋಪ್ ಕೊಡುವಂಥ ವ್ಯವಸ್ಥೆ ಇದೆ. ಇದು ನಾನು ಹೋರಾಟದಲ್ಲಿ ಬಂದು ನನಗೆ ಅನಿಸೋದೇನು ಅಂತಂದರೆ, ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂತಂದರೆ ಭ್ರಷ್ಟಾಚಾರ ಬಿಟ್ಟು ಇನ್ನೇನು ನಡೀತಾ ಇಲ್ಲ ಯಾವುದೇ ಸಂಸ್ಥೆಗಳಲ್ಲಿ. ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಅಂತಂದರೆ ಈಗ 100 ಕೋಟಿ ಕಂಪ್ಲೀಟ್ ಇದ್ರೊಳಗಡೆ ಕಂಪ್ಲೀಟ್ ಹಣ ಬರ್ತದೆ KSTDC. ಕೇಂದ್ರ ಸರ್ಕಾರದಿಂದ ಕಂಪ್ಲೀಟು ಇವತ್ತು ಟೂರಿಸಂ ಡೆವಲಪ್ಮೆಂಟ್ ಬರ್ತದೆ, ರಾಜ್ಯ ಸರ್ಕಾರದಿಂದ ಕೊಡ್ತಾರೆ. ನಿಮ್ಮೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಈ ಕನ್ಸ್ಟ್ರಕ್ಷನ್ ಇಡೀ ಆಕ್ಟಿವಿಟೀಸ್ ನಡೆಸ್ತಕ್ಕದ್ದೇನು ಅಂದರೆ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಒಂದಿದೆ. ಅದನ್ನು ಸಹ ಈ ಏನು ವಾಲ್ಮೀಕಿ ಬೋರ್ಡ್ ಥರನೇ ಅದೊಂದು ಬೋರ್ಡ್ ಇದೆ. ತಮಗೆ ಗೊತ್ತಿರ್ಬೋದು, ಬಂಗಾರಪ್ಪನವರು ಅನೇಕ ಕಾಂಟ್ರಾಕ್ಟ್ ಕೊಟ್ಟಿದ್ದು ಇದ್ರ ಮುಖಾಂತರನೇ. ಅವ್ರ ಮಗ ಅವಾಗ ಸಿಕ್ಕಾಕೊಂಡಿದ್ರಿ. ಈ ಇನ್ಫ್ರಾಸ್ಟ್ರಕ್ಚರ್ ಬೋರ್ಡ್ ಏನಿದೆ, ಈಗ ಕಾಂಟ್ರಾಕ್ಟ್ ಸುರೇಂದ್ರ ಅಂತ ಒಬ್ಬ ಕಾಂಟ್ರಾಕ್ಟ್ ಇದ್ದಾರೆ. ಅದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗೆ, ಎಲ್ಲ ತಾಲೂಕುಗಳಲ್ಲೂ ಸಹ ಕಂಪ್ಲೀಟ್ ಅದು ಅಸ್ತಿತ್ವದಲ್ಲಿದೆ. ಈಗ 100 ಕೋಟಿ ನಾವು ಕಂಪ್ಲೀಟು ಅಲ್ಲಿ ಒಂದು ಶೆಡ್ಗಳು ಕಟ್ಟಬೇಕು ಅಂತ ಒಂದು ಕಂಪ್ಲೀಟ್ ಕೊಡ್ತಾರೆ.
100 ಕೋಟಿ ಸ್ಯಾಂಕ್ಷನ್ ಆದರೆ ಇದನ್ನ ಅವ್ರು ಎಲ್ಲಿ ಅಂದ್ರೆ ಇಲ್ಲೇ ಬ್ಯಾಂಗ್ಳೂರಿನಲ್ಲೇ ಅದರೊಳಗಡೆ ಕಂಪ್ಲೀಟು ಏನು ಅವಸ್ಥೆ ಇದರಲ್ಲಿ ನಮ್ಮ BBMP ವ್ಯಾಪ್ತಿನಲ್ಲಿ ಬರ್ತಕ್ಕ ಒಂದೇ ಜಾಗದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ತಾರೆ. ಈಗ ನಿಮಗೆ ರಾಯಚೂರಿನಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ರಾಯಚೂರಿನಲ್ಲಿ ಇರ್ತಕ್ಕ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಹೋಗ್ಬೇಕು, ಅಲ್ಲಿ ಇವ್ರು ಹೋಗೋದೇ ಇಲ್ಲ. ಇವ್ರೇನಿದ್ರು ಇಲ್ಲೇ ಬ್ಯಾಂಗ್ಳೂರಿನಲ್ಲೇ ಸ್ಯಾಂಕ್ಷನ್, ಯಾಕೆಂದ್ರೆ ಇಲ್ಲೇ ಲಂಚ ಕೊಡ್ತಾರೆ, ಇಲ್ಲೇ ಕಂಪ್ಲೀಟ್ ಅದ್ರೊಳಗಡೆ ದುಡ್ಡು ಸ್ಯಾಂಕ್ಷನ್. ಇದ್ರೊಳಗಡೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಡಿಗ್ ಮಾಡಿದ್ರೆ ನನಗೆ, ಯಾಕೆಂದ್ರೆ ಇದ್ರೊಳಗಡೆ ದುಡ್ಡು ಅಪಾರ ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ. ಈ ಹಣ ಎಲ್ಲ ಏನು ಅಂದ್ರೆ ಸಂಪೂರ್ಣವಾಗಿ ದುರುಪಯೋಗ. ಇದರೊಳಗಡೆ ಎಲ್ಲ ಕಾಂಟ್ರಾಕ್ಟ್ ಇವರೇ ಇರೋದ್ರಿಂದ ನೋಬಡಿ ಈಸ್ ಅಕೌಂಟಬಲ್. ಎಷ್ಟು ಬೇಕಾದ್ರೂ ನಾವು ಬಳಸ್ಕೋಬಹುದು. ಸೊ ಇಂಥ ಪರಿಸ್ಥಿತಿ ಒಳಗಡೆ ಈಗ ನಾವು ಚೇರ್ಮನ್ ಬಂದಿದ್ದಾರೆ ಶ್ರೀನಿವಾಸ್ ಅಂತ, ಚೇರ್ಮನ್ ಸಹ ದೇವರಾಜನೇ ಇಟ್ಕೊಂಡಿದ್ದಾರೆ. ಈಗ ಏನಾದ್ರೂ ನಾನೇನ ಮಾತಾಡಕ್ ಹೋದ್ರೆ ಇಲ್ಲ ದೇವರಾಜ ಇದೆ ರೈಟ್ ಪರ್ಸನ್. ಯಾವ ದೇವರಾಜು ಇವತ್ತು ಸಿಕ್ಕಾಕೊಂಡಿದ್ರು ಸ್ಯಾಂಟ್ರೋ ಕೇಸ್ನಲ್ಲಿ, ಕಂಪ್ಲೀಟ್ ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ರೂಮ್ಗಳು ಕೊಟ್ಟು ಕುಮಾರಕೃಪನಲ್ಲಿ ದಂಧೆ ಮಾಡಿದ್ರು, ಅದೇ ವ್ಯಕ್ತಿನ ಇವತ್ತು ಎನ್ಕರೇಜ್ಮೆಂಟ್ ಕೊಡ್ತಾರೆ ಅಂತಂದ್ರೆ ದೆನ್ ಯು ಕ್ಯಾನ್ ಇಮ್ಯಾಜಿನ್ ನಮ್ಮ 26 ಹೋಟೆಲ್ಗಳಲ್ಲಿ ಏನ್ ದಂಧೆ ನಡೆಸಬಹುದು ಈ ಮನುಷ್ಯ. ನನಗೆ ಯಾಕೆಂದ್ರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಸಹ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಆಲ್ಮಟ್ಟಿನಲ್ಲಿ ಏನ್ ನಡೆದಿದೆ ಅಂತ. ಇಡೀ ರಾಜ್ಯದೊಳಗಡೆ ಇದೇನಾಗಿದೆ, ದಂಧೆ ಕಾರ್ಯ ನಡೆಸುವಂತ ವ್ಯವಸ್ಥೆ ಇವತ್ತು ಇರೋದ್ರಿಂದ ನಾನು ಕೆ ಎಚ್ ಪಾಟೀಲ್ ಅವರಿಗೆ ನಾನು ಹೇಳಿದೆ, ಸರ್ ಈ ತರ ಬಹಳ ಆಗ್ತಾ ಇದೆ, ದಯವಿಟ್ಟು ಇದ್ರೊಳಗಡೆ ಯಾಕೆಂತಂದ್ರೆ ವಿದೇಶಿಗಳಿಂದ ರಾಜ್ಯದಿಂದ ಅಲ್ಲಿ ಹೋಗ್ತಾರೆ. ಯಾಕೆಂದ್ರೆ ನಮ್ಮ ಹೋಟೆಲ್ ಅಂತ ಒಂದು ಪ್ರೈಮ್ ಲೊಕೇಶನ್ಸ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ. ಅಲ್ಲಿ ಹೋದಾಗ ಅವರಿಗೆ ಸರಿಯಾದ ರೀತಿಯಲ್ಲಿ ಕಂಪ್ಲೀಟ್ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ನೀವು ಯಾರು ಇದ್ರೊಳಗಡೆ ಪ್ರೊಫೆಷನಲ್ ಆಗಿರ್ತಾರೆ ಅವ್ರು ತಗೊಳ್ಳಿ. ಪ್ರೊಫೆಷನಲ್ ನಲ್ಲಿ ಇರ್ತಕ್ಕವರು ಮಾರ್ಕೆಟ್ ನಲ್ಲಿ ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟ್, ಯಾಕೆಂದ್ರೆ ನನಗೆ ಎಷ್ಟೊಂದು ಹೋಟೆಲ್ ಮ್ಯಾನೇಜ್ಮೆಂಟ್ ನಾವೇನು ಅದೊಂದು ದೊಡ್ಡ ಇದಂತಲ್ಲ. ಈಗ ನಮ್ಮ ಅನೇಕ ಶಾಂತಿ ಸಾಗರ್ಗಳು ಅಂತೂ ಎಲ್ಲ ಹೋಟೆಲ್ ಏನಿದೆ ಎಷ್ಟು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ನೀವು ದಯವಿಟ್ಟು ಯಾರಾದ್ರೂ ಒಬ್ಬ ಪ್ರೊಫೆಷನಲ್ ಆಗಿರ್ತಕ್ಕವ್ರು ಮಾಡಿ ಕಂಪ್ಲೀಟ್ ಮಾಡಿ ಅಂತಂದ್ರೆ ಅವರು ಇಂಥವ್ರನ್ನೇ ತಗೊಂಡು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಸಂಸ್ಥೆಗೆ ಬರ್ತಕ್ಕ ಹಣ ಲೂಟಿ ಆಗ್ತಾ ಇದೆ, ಇನ್ನೊಂದು ಸಂಸ್ಥೆಗೆ ಕಳಂಕ ತನ್ನುವಂತ ವ್ಯಕ್ತಿನೇ ನೀವು ಮುಂದುವರಿಸ್ಕೊಂಡು ಅವನನ್ನೇ ಇನ್ಚಾರ್ಜ್ ಕೊಟ್ಕೊಂಡು ಹೋಗ್ತಾ ಇದ್ದೀರಾ. ಇದರಿಂದ ಟೂರಿಸಂಗೆ ಏನ್ ಮರ್ಯಾದೆ ಬರ್ತದೆ ಅನ್ನೋದ್ರ ಬಗ್ಗೆ ನನಗೊಂದು ಆತಂಕ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತು. ಆ ಲೀಡರ್ಗಳು ನಾನು ಕರೆಸ್ತಾ ಇದ್ದೆ, ಕರೆದ್ರೆ ನಾಳೆ ಬೆಳಗ್ಗೆ ಅವ್ರನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ಇವರೇ ಹೇಳ್ಬಿಡ್ತಾನೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆದ್ರಿಂದ ನನ್ನ ಒತ್ತಾಯ ಏನು ಅಂತಂದ್ರೆ ಇವತ್ತು ಅನೇಕ ಬಹಳ ಸಂತೋಷ ಇವತ್ತೇನು ಅಂದ್ರೆ ಗವರ್ನರ್ ಆಫೀಸು ಆಕ್ಟಿವ್ ಆಗಿದೆ, CM ಆಫೀಸು ಆಕ್ಟಿವ್ ಆಗಿದೆ. ಇದ್ರ ಬಗ್ಗೆ ಏನು ಎಲ್ಲೆಲ್ಲಿ ಏನ್ ನಡೀತಿದೆ. ಸೊ ಇದ್ರ ಬಗ್ಗೆ ನೀವೊಂದು COD ತನಿಖೆ ಮಾಡಿಸಿ, ಎಷ್ಟು ಹಣ ಬಂದಿದೆ, ಈ ಸ್ಯಾಂಟ್ರೋ ರವಿ ಕೇಸ್ನಲ್ಲಿ ಏನ್ ಕ್ರಮ ತಗೊಂಡಿದ್ದೀರಾ. ಯಾಕೆಂದ್ರೆ ಕುಮಾರಕೃಪ ಮೇಂಟೈನ್ ಮಾಡ್ತಕ್ಕದ್ದು ಕೇವಲ KSTDC ಮಾತ್ರ ಅಲ್ಲ, ಇವತ್ತು ಕರ್ನಾಟಕದ DPR ಸಹ ಹೊರಗಡೆ ಇದೆ. ಯಾಕೆಂತಂದ್ರೆ ರೂಮ್ಸ್ ಏನು ಅಲಾಟ್ಮೆಂಟ್ ಮಾಡ್ತಾರೆ DPR ಕಂಡೀಷನ್ಸ್ ಇದೆ, ಮತ್ತೆ ಇವ್ರು KSTDC ಕಂಪ್ಲೀಟ್ ಅಂದ್ರೆ ಟೋಟಲ್ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಇವತ್ತು KSTDC ವಹಿಸಿದ್ದಾರೆ. ಇಷ್ಟು ರೆಸ್ಪಾನ್ಸಿಬಲ್ ವಹಿಸಿರ್ತಕ್ಕದ್ರಿಂದ ನನಗನ್ಸುತ್ತೆ ಇದನ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಯಾಕೆಂತಂದ್ರೆ ಟೂರಿಸಂ ಅನ್ನುವಂತಂದ್ರೆ ನಮ್ಮ ರಾಜ್ಯದೊಳಗಡೆ ಒಳ್ಳೆ ಅವಕಾಶ ಇರೋದ್ರಿಂದ ಅದನ್ನ ಬೆಳೆಸಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ತನಿಖೆ ಮಾಡಿ ಏನ್ ನಡೆದಿದೆ ಆ ಭ್ರಷ್ಟಾಚಾರ ಅದನ್ನ ಕೂಡಲೇ ಕ್ರಮ ತಗೊಳ್ಳಿ ಅಂತ ಸನ್ಮಾನ್ಯ KH ಪಾಟೀಲ್ ಅವರಿಗೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲದೆ ಒಂದು ದಿವಸ ಸಂಪೂರ್ಣವಾಗಿ ಇದರಲ್ಲೂ ಸಹ ವಾಲ್ಮೀಕಿ ಹಗರಣ ರೀತಿಯಲ್ಲಿ ಬರ್ತದೆ. ಯಾಕೆಂದ್ರೆ ನಾನು ಕೆಲವ್ರನ್ನ ಒಂದೊಂದ್ಸರಿ ಬೇಸರ ಆಗ್ತದೆ ಏನಂತಂದ್ರೆ ಬರೀ ನಾನು ನಿಮ್ಮ ಮುಂದೆ ಇದನ್ನು ಪ್ರಸ್ತಾಪ ಮಾಡ್ತೇನೆ. KSDL ಒಳಗಡೆ ಬರೀ ಒಂದು ನ್ಯೂಡಲ್ಸ್ ಒಂದ್ರೊಳಗಡೆ 145 ಕೋಟಿ ರೂಪಾಯಿ ಕಂಪ್ಲೀಟ್ ಒಂದು ಐಟಮ್ ಒಳಗಡೆ, ಸ್ಯಾಂಡ್ ಆಯಿಲ್ ಒಳಗಡೆ 45 ಕೋಟಿ ರೂಪಾಯಿ ಸ್ಯಾಂಡ್ ಆಯಿಲ್ ಒಳಗಡೆ ಎಲ್ಲಿ ಉಳಿತದೆ ಸಂಸ್ಥೆಗಳು. ಹಿಂಗಾದ್ರೂ ಏನು ಅಂತಂದ್ರೆ ಇವೆಲ್ಲ ಹಿಂದೆ ಪ್ರಾರಂಭ ಮಾಡಿ ಒಳ್ಳೆ ದೃಷ್ಟಿಕೋನದಿಂದ ವಿಶ್ವೇಶ್ವರಯ್ಯನವರು ಇವರೆಲ್ಲ ಏನ್ ಪ್ರಾರಂಭ ಮಾಡಿದ್ದಾರೆ ಅದೇನೋ ಅವರ ಪುಣ್ಯ ಫಲದಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಕಂಪ್ಲೀಟ್ ಈಗಿರ್ತಕ್ಕ ಅಧಿಕಾರಿಗಳಿಂದ ಖಂಡಿತ ಹೋಗಲ್ಲ. ಆದ್ರಿಂದ ನಾನು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡೋದೇನಂದ್ರೆ ದಯವಿಟ್ಟು ಇದ್ರ ಬಗ್ಗೆ ಏನು ಅನ್ಯಾಯ ಇದೆ ಇದ್ರ ಬಗ್ಗೆ ಸಮಗ್ರವಾಗಿ COD ತನಿಖೆ ನಡೆಸಿ ಸಂಸ್ಥೆ ಉಳಿಸಿ.
ಸಂಸ್ಥೆ ಉಳಿದ್ರೆ ಕಂಪ್ಲೀಟ್ 4 ಜನ ಹೋಗ್ಬೋದು. ಎಸ್, ನಮ್ಮ ಟೂರಿಸಂ ಸ್ಪಾಟ್ ಇದೆಯಪ್ಪ, ಈಗ ಮಡಿಕೇರಿಗೆ ಹೋಯ್ತು, ಅದ್ರೊಳಗಡೆ ಬೆಸ್ಟ್ ಹೋಟೆಲ್ ನಮ್ಮದು. ನೀವು ಯಾವುದೇ ಇವತ್ತು 26 ಹೋಟ್ಲುಗಳನ್ನ ಹೋದ್ರು ಇಟ್ಸ್ ದ ಬೆಸ್ಟ್ ಸ್ಪಾಟ್. ಊಟಿನಲ್ಲಿ ಮೊನ್ನೆ ಹೊಸದಾಗಿ ನಾವು ಇನ್ನೊಂದು ರೂಮ್ಸ್ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ. ತಿರುಪತಿನಲ್ಲಿ 125 ರೂಮ್ಸ್ ಕೊಡ್ತಾ ಇದ್ದಾರೆ, ಕಲ್ಯಾಣ ಮಂಟಪ ಕೊಡ್ತಾ ಇದ್ದಾರೆ, 2 ರೆಸ್ಟೋರೆಂಟ್ ಕೊಡ್ತಾ ಇದ್ದಾರೆ. ಇದು ಮೇಂಟೈನ್ ಮಾಡಬೇಕು ಅಂದ್ರೆ ಕ್ರೆಡಿಬಿಲಿಟಿ ಇರ್ತಕ್ಕ, ಅಕೌಂಟಬಿಲಿಟಿ ಇರ್ತಕ್ಕ ವ್ಯಕ್ತಿಗಳನ್ನ ಅಲ್ಲಿ ಮ್ಯಾನೇಜರ್ನ ನಿಲ್ಲಿಸಬೇಕು. ಅದು ಬಿಟ್ಬಿಟ್ಟು ಇವ್ರನ್ನ ತಗೊಂಡು ಒಂದು ಫೈನ್ ಮಾರ್ನಿಂಗ್ ಡ್ಯೂಟಿ ಮಾಡ್ಕೊಂಡು ಹೋದ್ರೆ ಕಾಂಟ್ರಾಕ್ಟ್ ಲೇಬರ್ ಅವರು ಯಾರು ಅದಕ್ಕೆ ರೆಸ್ಪಾನ್ಸಿಬಲ್? ಆದ್ರಿಂದ ನನ್ನ ಒತ್ತಾಯ ಏನಂದ್ರೆ ಇದ್ರ ಬಗೆಗೆ ಸಮಗ್ರವಾಗಿ ತನಿಖೆ ನಡೆಸಬೇಕು, ಕೂಡಲೇ ದೇವರಾಜನ್ನ ಅಲ್ಲಿಂದ ಕಿತ್ತಾಕ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ